ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಭಾಳ ಅಸಹಾಯಕತೆ, ಭಾಳ ಅಸಹಾಯಕರಾಗಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ದಿನ ಬಹುಶಃ ಇನ್ನೊಬ್ಬರು ಬಾಣಂತಿ ಹೆಣ್ಣುಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ. ರಕ್ತಸ್ರಾವ ಆಗಿ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್, ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ. ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಏನು ತಪ್ಪಿದೆ? ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ 355 ಕೋಟಿನೋ 362 ಕೋಟಿನೋ ಎಷ್ಟೋ ಮೆನ್ಷನ್ ಆಗಿತ್ತು. ಅದರಲ್ಲಿ 88 ಕೋಟಿ ರೂಪಾಯಿ ಅಷ್ಟು ಬಳಕೆ ಆಗಿದೆ, ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿತ್ತು. ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನು ತಪ್ಪಿದೆ, ಅದನ್ನು ನಾವು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದ್ರು ಏನು ತಪ್ಪಿದೆ ಅಂತಾರೆ. ಮಾತೆತ್ತಿದ್ರೆ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿತೀವಿ, ನಾವು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಮಾತೆತ್ತಿದ್ರೆ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ನಿಂತು ನಿಮ್ಮ ಕೇಂದ್ರದ ನಾಯಕರು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ನೀವು ಮಾತನಾಡ್ತೀರಾ ಅಂತಕ್ಕಂಥದ್ದಾದರೆ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಎಷ್ಟರ ಮಟ್ಟಕ್ಕೆ ನೀವು ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬ್ತಾ ಇದ್ದೀರಿ, ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಉತ್ತರ ಕೊಡಬೇಕಲ್ವ ನೀವು. 52,000 ಕೋಟಿ ನಿಮ್ಮ ಮೇಲೆ ಹೊರೆ ಆಗುತ್ತೆ, ಭಾರ ಆಗುತ್ತೆ ಅಂತಕ್ಕಂಥ ಮುಂದಾಲೋಚನೆ ಇಲ್ದಿರಾ ನೀವು ಕಮಿಟ್ಮೆಂಟ್ನ ಏನು ಕೊಟ್ಟಿದ್ದೀರಿ? ಸಂಪದ್ಭರಿತವಾದಂಥ ರಾಜ್ಯ ರೀ ಕರ್ನಾಟಕ ರಾಜ್ಯ. ತರಾತುರಿಯಲ್ಲಿ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣ ಗಮನ ಇವತ್ತು 4 ಲಕ್ಷ ಕೋಟಿ ಬಡ್ಜೆಟ್ನ ಮನ್ನಣೆ ಮಾಡ್ತಕ್ಕಂಥದ್ರ ಮೇಲೆ ಭಾಳ ಕಾತರದಿಂದ ಕಾಯ್ತಾ ಇದ್ದಾರೆ ಅವರು ಆರ್ಥಿಕ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು. ಇಷ್ಟು ಲಕ್ಷ ಕೋಟಿ ಇರ್ತಕ್ಕಂಥ ಬಡ್ಜೆಟ್ಟು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ತೆರಿಗೆ ಹಣ ಕಟ್ಟಿಸ್ಕೊತೀರಿ? ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ, ನೀರಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ, ಪ್ರತಿನಿತ್ಯ ಜನಸಾಮಾನ್ಯರು ಬಳಸ್ತಕ್ಕಂಥ ತೈಲದ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ಓದ್ತಾ ಇದ್ದೆ. ಇಲ್ಲೇ ನಮ್ಮ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೂತಿದ್ದಾರೆ, ಕೇಳಿ ನಗರದ ಪರಿಸ್ಥಿತಿಗಳೇನಿದೆ. ಇಟ್ ಈಸ್ ಜಸ್ಟ್ ನಾಟ್ ದ BPL ಹೋಲ್ಡರ್ಸ್ ಹೂ ಆರ್ ಸಫರಿಂಗ್ ಟುಡೇ. ಕಾಂಟ್ರಾಕ್ಟ್ಗಳ ಪರಿಸ್ಥಿತಿ ಏನಾಗಿದೆ? 64,000 ಕೋಟಿಯಷ್ಟು ಬಿಲ್ ಪಾವತಿಯಾಗಿಲ್ಲ, ಅವ್ರಿಗೆ ಬಿಲ್ ಉಳಿಸ್ಕೊಂಡಿದ್ದೀರಿ. ಕಾಂಟ್ರಾಕ್ಟರ್ಗಳು ಬೀದಿಗೆ ಬಂದಿದ್ದಾರೆ, ಮನೆ ಮಠ ಹಾಳು ಮಾಡ್ಕೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ, ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಬಿಲ್ಡರ್ಗಳು ಖುಷಿಯಾಗಿದ್ದಾರಾ? ಯಾವ ವರ್ಗನೂ ಕೂಡ ಇವತ್ತು ಖುಷಿಯಾಗಿಡ್ಲಿಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಇಟ್ಸ್ ಎ ಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಪ್ಯೂರ್ ಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಒಂದು, ನಾನು ಅಂತಿಮವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಬಹಳ ಮುಖ್ಯವಾದಂಥ ಉದ್ದೇಶ ಇಷ್ಟೇ. ಇವತ್ತೇನು 52,000 ಕೋಟಿಯಷ್ಟು ಪ್ರತಿ ವರ್ಷ ನೀವು ಎಲ್ಲಿಂದ ಹೊಂದಿಸ್ತೀರೋ, ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಅದನ್ನಾದರೂ ಹೇಳಿ ಹೋಗ್ಲಿ.